ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ಸೊ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಇವತ್ತಿಗೆ 5th ಆ್ಯನಿವರ್ಸರಿ ಇದು. 5 ಇಯರ್ಸ್ ಆಯಿತು ನಾವು ಮದುವೆ ಆಗಿ. ಸೊ ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಯೂಶ್ವಲಾಗಿ ಯಾವಾಗಾದರೂ ವೀಕ್ ಡೇಸಲ್ಲಿ ಬಿದ್ದಿರ್ತಿತ್ತು, ಬಟ್ ಇವಾಗ ವೀಕೆಂಡಲ್ಲಿ ಈ ಸಲ ಸಂಡೇ ಆಗಿದ್ದರಿಂದ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಂತರ ಏನಾದರೂ ನೈಟ್ ಏನಾದರೂ ಡಿನ್ನರ್ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಸಿಂಪಲಾಗಿ ನಾವು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಅಂಥದ್ದೆಲ್ಲ ತುಂಬ ಗ್ರ್ಯಾಂಡಾಗೆಲ್ಲ ಏನು ಮಾಡಲ್ಲ. ಆ್ಯಂಡ್ ವೆರಿ ರೇರ್ ನಾವು ಈ ರೀತಿ ದೇವಸ್ಥಾನಕ್ಕೆಲ್ಲ ಹೋಗೋದು. ಏನಾದರೂ ಹಬ್ಬ ಬಂದಾಗ ಆ ರೀತಿ ಇರುವಾಗಲೇ ನಾವು ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾವು ಆ್ಯನಿವರ್ಸರಿ ಡೇ ದಿವಸ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಸೊ ಇಲ್ಲೇ ಹತ್ರದಲ್ಲೇ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ ಅಂದರೆ ಶ್ರೀ ಮಂಜುನಾಥ ಸ್ವಾಮಿ ಟೆಂಪಲ್ ಇದೆ. ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನ ನೋಡೋದಕ್ಕೆ. ಸೊ ಅದಕ್ಕೆ ಬೆಳಗ್ಗೆನೇ ಹೋಗಿದ್ವಿ. ಇನ್ನೂ ಪೂಜೆ ಕೂಡ ಅವರು ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ನಾವು ಮನೇಲಿ ದೀಪ ಹಚ್ಚಿದ್ವಲ್ಲ, ಹೆಂಗೋ ಒಂದ್ಸಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟಿದ್ವಿ. ಹಾಗೆ ನಮ್ಮ ಹಸ್ಬೆಂಡ್ಗೆ ಅವ್ರಿಗೆ ಆ್ಯಸ್ ಯೂಶ್ವಲ್ ಆಫೀಸ್ ಇದ್ದೇ ಇರುತ್ತೆ. ಸೊ ಅದರಿಂದ ನಮ್ಮಮ್ಮ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಹೋದರು. ಸೊ ನಮ್ಮಮ್ಮ ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿಗೆ ಸ್ಪೆಷಲಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ನನಗೋಸ್ಕರ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾಂಬಾರನ್ನ ಮಾಡಿದರು. ಸೊ ಅವರು ಯಾವ ರೀತಿ ಮಾಡ್ತಾರೆ ಅಂತ ಕಂಪ್ಲೀಟಾಗಿ ಒಂಚೂರು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಕಂಪ್ಲೀಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಈ ಬೇಳೆನ ಮತ್ತು ಕಡಲೆಬೇಳೆನ ಎರಡನ್ನೂ ಬೇಯಕ್ಕಿಟ್ಕೊಂಡಿದ್ರು. ಸೊ ಅವತ್ತು ಅದನ್ನು ಎರಡು ಮಿಕ್ಸ್ ಮಾಡಿದರು. ಮೊದಲಿಗೆ ನಮ್ಮಮ್ಮ ಈ ಒಣಮೆಣ್ಸಿನ್ಕಾಯಿ, ಮೆಂತ್ಯ, ಜೀರಿಗೆ, ಒಂಚೂರು ಕಾಳು ಮೆಣಸು ಅದನ್ನೆಲ್ಲ ಫಸ್ಟು ಫ್ರೈ ಮಾಡ್ಕೋತಾರೆ. ನೆಕ್ಸ್ಟು ಅದ್ರ ಜೊತೆಯಲ್ಲಿ ಟೊಮ್ಯಾಟೊ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಒಂಚೂರು ಕರಿಬೇವು ಸೊಪ್ಪಿದ್ರೂ ಅದನ್ನು ಸೇರಿಸ್ಕೋಬೋದು. ಇದಿಷ್ಟೇ. ಬಟ್ ನಮ್ಮಮ್ಮ ಅದಕ್ಕೆ ಆನಿಯನ್ ಆ್ಯಡ್ ಮಾಡಲ್ಲ. ಹಾಗೆ ನನಗೆ ಮೈದಾ ಹಿಟ್ಟನ್ನು ಚೆನ್ನಾಗಿ ನಾದು ಅಂತ ಹೇಳಿ ಕೊಟ್ಟಿದ್ದರು. ಹಾಗೆ ನಮ್ಮಮ್ಮ ಒಂದು ಟಿಪ್ ಹೇಳ್ಕೊಟ್ರು, ನಿಮಗೂ ಶೇರ್ ಮಾಡ್ತೀನಿ. ಇದು ನಿಮಗೆ ಏನೋ ಅನಿಸ್ಬೋದು, ಒಬ್ಬಟ್ಟಿಗೆ ಯೂಶ್ವಲಾಗಿ ಜಾಸ್ತಿ ಆಯಿಲ್ ತಗೊಳುತ್ತಲ್ವ. ಬಟ್ ನಮ್ಮಮ್ಮ ಒಂದು ಹೇಳ್ಕೊಟ್ರು, ಫಸ್ಟು ನಾವು ನಾರ್ಮಲಾಗಿ ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೇ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ನೆಕ್ಸ್ಟು ಅದನ್ನು ನಾವು ಏನು ಹಿಟ್ಟನ್ನು ಕಲಸಿರ್ತೀವಿ ಅದನ್ನು ಆಯಿಲ್ ಹಾಕ್ಬಾರ್ದು. ಬಟ್ ಸ್ವಲ್ಪನೂ ಕೂಡ ಆಯಿಲ್ ಹಾಕದೆ ಫಸ್ಟು ಅದನ್ನು ಒಂದು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಂಡು ಅದನ್ನು ನೀರಲ್ಲಿ ಚೆನ್ನಾಗಿ 1 ಅವರ್ ಸೋಕ್ ಮಾಡೋಕ್ಕೆ ಬಿಡಬೇಕು. ಆನಂತರ ನೀರೇನೆಲ್ಲ ಇದೆ ಅದನ್ನೆಲ್ಲ ಸೋದಿಸ್ಕೊಂಡು ಆಮೇಲೆ ಅದನ್ನು ಎಣ್ಣೆ ಹಾಕ್ಬಿಟ್ಟು ನಾದ್ಕೋಬೇಕು. ಆವಾಗ ನಿಮಗೆ ಜಾಸ್ತಿ ಆಯಿಲ್ ತಗೊಳ್ಳಲ್ಲ. ಇದು ಒಬ್ಬಟ್ಟು ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ನಮ್ಮ ಮನೇಲಿ ಟಿಶ್ಯೂ ಪೇಪರ್ ಏನಿದೆ ಅದು ಇರಲಿಲ್ಲ, ಅಂದರೆ ಹೋಳ್ಗೆ ಶೀಟ್ ಏನಿದೆ ಅದು ಇರಲಿಲ್ಲ. ಸೊ ಅದಕ್ಕೆ ಸಿಂಪಲಾಗಿ ಹಿಂಗೆ ತಟ್ಕೋತಿದ್ರು. ಹಾಗೆ ನಾವು ನಮ್ಮಮ್ಮ ಅವರ ಫ್ರೆಂಡ್ ಇದ್ದಾರಲ್ಲ ಸರಸ್ವತಿ ಆಂಟಿ, ಅವ್ರ ಮಕ್ಕಳು ಇವಾಗ ಕನ್ಸೀವ್ ಆಗಿದ್ದಾರೆ. ಸೊ ಅದಕ್ಕೆ ಅವ್ರಿಗೂ ತೊಗೊಂಡೋಗಿ ಕೊಡಬೇಕಂತ ಹೇಳಿ ಮಾಡಿದ್ದು, ಅದು ಮೇನ್ ರೀಸನ್ನು. ಆಮೇಲೆ ನಮ್ಮ ಆ್ಯನಿವರ್ಸರಿನೂ ಇದೆಯಲ್ವಾ, ಸೊ ಅದಕ್ಕಾಗಿ 2 ಆಗುತ್ತೆ ಅಂತ ಹೇಳಿ ಇವತ್ತೇ ಮಾಡೋಣ ಅಂತ ಹೇಳಿ ಒಬ್ಬಟ್ಟಿನ ಸಾಂಬಾರೆಲ್ಲ ಮಾಡಿದರು. ಹಾಗೆ ನಾನು ಸಿಂಪಲಾಗಿ ಈ ರೀತಿ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೆ. ಬೆಳಗ್ಗೆ ಸ್ಯಾರಿ ಹಾಕ್ಕೊಂಡಾಗ ನನಗೆ ನೀಟಾಗಿ ಸ್ಯಾರಿ ಉಟ್ಕೊಳ್ಳೋಕೆ ಬರೋಲ್ಲ. ಆದ್ದರಿಂದ ಇವರು ಬೈಕಲ್ಲೆಲ್ಲ ಟ್ರಾವೆಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಸೊ ನೀನು ಸ್ಯಾರಿ ಹಾಕ್ಕೋಬೇಡ, ನಿಂಗೆ ಮೊದಲೇ ಅದನ್ನು ನೀಟಾಗಿ ಬ್ಯಾಲೆನ್ಸ್ ಮಾಡೋಕ್ಕೆ ಬರೋಲ್ಲ ಸೊ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಮನೆಯಿಂದ ಹೋಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಹಾಗೆ ಸಿಂಪಲಾಗಿ ಡಿನ್ನರ್ ಪ್ಲ್ಯಾನ್ ಮಾಡಿ ಒಂದು ಪಕ್ಕದಲ್ಲೇ ಇದ್ದಿದ್ದು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಬಂದ್ವಿ. ಅದೇ ಹೇಳಿದೆ ಅಲ್ವಾ, ನಾವಂಥ ದೊಡ್ಡ ಗ್ರ್ಯಾಂಡ್ ಸೆಲೆಬ್ರೇಷನ್ ಏನು ಮಾಡ್ಕೊಳ್ಳಲ್ಲ. ಆ್ಯಂಡ್ ಇವ್ರು ಹೇಳ್ತಿದ್ರು, ನಿನಗೆ ಬಟ್ಟೆ ಏನಾದರೂ ಬೇಕಿದ್ದರೆ ತಗೋ ಅಂತ ಹೇಳಿಬಿಟ್ಟು. ಸೊ ಅದೇ ಬಟ್ಟೆ ತೊಗೊತಿದ್ವಿ. ಮತ್ತು ಸಿಂಪಲಾಗಿ ಏನಾದರೂ ಗಿಫ್ಟ್ಸ್ ಬೇಕಂದರೆ ಅವ್ರು ಏನಾದರೂ ಕೊಡಿಸ್ತಾರಷ್ಟೇ. ನಾವು ಹೆಣ್ಮಕ್ಳು ನಾನಿವತ್ತು ಏನೂ ಗಿಫ್ಟ್ ಕೊಟ್ಟಿಲ್ಲ ಅವ್ರಿಗೆ. ಅವರೇ ಏನಾದರೂ ಬಟ್ಟೆ ಎಲ್ಲ ಕೊಡಿಸ್ಬೇಕಾ, ಇಲ್ಲ ನಾವೇನಾದರೂ ಆಸೆ ಪಡ್ತೀವಲ್ವ ಇವಾಗ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು ಆ ರೀತಿ. ಸೊ ಅದಕ್ಕೆ ಇವರು ನನಗೆ ಏನು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರು ಅಂದರೆ ಸೋಫಾ ತೊಗೋಬೇಕು ಅಂತಿದ್ವಿ. ನಮ್ಮ ಮನೆಗೆ ಸೋಫಾ ಇರಲಿಲ್ಲ. ಸೊ ಅದಕ್ಕೆ ಅದನ್ನೇ ನಿನಗೆ ಗಿಫ್ಟಾಗಿ ಕೊಡಿಸ್ಬಿಡಿ ಅಂತ ನಾನು ಕೇಳಿದ್ದೆ. ಅದಕ್ಕೆ ಸೊ ಅದನ್ನೇ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗೆ ಬಟ್ಟೆ ಮಾತ್ರ ನಾನು ನೆಕ್ಸ್ಟ್ ಟೈಮ್ ತೊಗೋತೀನಿ, ಇವಾಗ ಬೇಡ ಅಂತ ಹೇಳಿದೆ. ಅದಕ್ಕೆ ನೆಕ್ಸ್ಟ್ ಮಂತ್ ಯಾವಾಗಾದರೂ ಶಾಪಿಂಗ್ ಹೋಗಬೇಕು. ಸೊ ಹಂಗೆ ಈ ರೀತಿ ಸಿಂಪಲಾಗಿ ಹೋಗಿ ನಾವು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಬಂದ್ವಿ.
ಸೊ ಇದಿಷ್ಟು ಇವತ್ತಿನ ಕಂಪ್ಲೀಟ್ ವ್ಲಾಗ್. ಸೊ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ತುಂಬ ಜನ ಲಾಸ್ಟು ನಾವು ಗೃಹಪ್ರವೇಶದ್ದಲ್ಲ, ಈ ಮನೆ ಹಾಲುಗ್ಸಿದ್ದು ವಿಡಿಯೋ ಹಾಕಿದಾಗ ಒಂದು 250 ವ್ಯೂಸ್ ಏನೋ ಬಂದಿತ್ತು. ನನಗೆ ಫಾರ್ ದ ಫಸ್ಟ್ ಟೈಮ್ ಲಾಂಗ್ ವಿಡಿಯೋಗೆ ಅಷ್ಟೊಂದು ವ್ಯೂಸ್ ಹೋಗಿತ್ತು. ತುಂಬಾ ಖುಷಿಯಾಯಿತು. ಹಾಗೆ ನಾನು ಯಾರ ಹತ್ರನೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿಲ್ಲ. ಅಟ್ಲೀಸ್ಟ್ 62 ಸಬ್ಸ್ಕ್ರೈಬರ್ಸ್ ಅವರೇ ಆಗಿದ್ದಾರೆ. ಸೊ ನನಗೆ ಅದೇ ಹೇಳಿದೆ ಅಲ್ವಾ, ಸೊ ನಾನು ವೀಡಿಯೋ ಪರ್ಪಸ್ಗೋಸ್ಕರ ಯೂಟ್ಯೂಬ್ ಚಾನಲ್ ದೊಡ್ಡದಾಗಿ ಗ್ರೋತ್ ಆಗಬೇಕು ಅಂತ ಏನೂ ಮಾಡ್ತಿಲ್ಲ. ಬಟ್ ನನಗೆ ಒಂದು ಮೆಮೊರಿ ಆಗಿ ಕ್ರಿಯೇಟ್ ಆಗಬೇಕಿದು. ಸೊ ಆದಷ್ಟು ನನಗೆ ಯಾವತ್ತು ಟೈಮ್ ಸಿಗುತ್ತೋ ಆವತ್ತು ನಾನು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ಮೆಮೊರಿ ಆಗಿ ಉಳ್ಕೊಳ್ಳುತ್ತದು ಅಂತ ಹೇಳಿ. ಸೊ ಆ ರೀತಿ. ಸೊ ನನಗೆ ತುಂಬಾ ಖುಷಿಯಾಯಿತು ಫಾರ್ ದ ಫಸ್ಟ್ ಟೈಮ್ ಲಾಂಗ್ ವಿಡಿಯೋಗೂ ಕೂಡ ವ್ಯೂಸ್ ಹೋಗಿದೆ ಅಂತ ಹೇಳಿ. ಹಾಗೆ ಇವ್ರು ನೋಡಿ ವೀಡಿಯೋ ಮಾಡ್ಕೋಬೇಡ, ಅವ್ರಿಗೆ ಆಚೆಗಡೆ ಎಲ್ಲ ಹೋದಾಗ ವೀಡಿಯೋ ಮಾಡೋದು ಇಷ್ಟ ಆಗಲ್ಲ. ಸೊ ಆದ್ದರಿಂದ ಹೇಳ್ತಿರ್ತಾರೆ, ಅಮ್ಮು ಸಾಕಮ್ಮು ಎಷ್ಟು ವೀಡಿಯೋಸ್ ಮಾಡ್ತೀಯಾ ಅಂತ ಬೈತಿರ್ತಾರೆ ಅವರು. ವೀಡಿಯೋಸ್ ಮಾಡೋದು ಇಷ್ಟ ಆಗಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.